ಬರ್ತಿದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ನಾವೆಲ್ಲ ಹಾಸನ್ಗೆ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಏನೇನೆಲ್ಲ ಮಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲಾದರೂ ಹೋಗೋದು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ. ಹಾಗೆ ನಾವು ಕೂಡ ಸ್ವಲ್ಪ ಬೇಗ ಇದ್ವಿ. ಬೇಗ ಅಂದರೆ ಏನು 5 ಗಂಟೆ 6 ಗಂಟೆ ಆ ಥರ ಏನಿಲ್ಲ. 6:30 to 7 o'clock ಒಳಗಡೆ ಎದ್ವಿ. ನಾನು ಎದ್ಬಿಟ್ಟು ಆರ್ಯನ್ ಎತ್ತಿ ರೂಮಲ್ಲಿ ಮಲಗಿಸ್ಬಿಟ್ಟೆ. ಯಾಕಂದರೆ ಅವ್ನು ಹೆದರಿ ಏನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ನಾನು ಬೇಗ ಎದ್ಬಿಟ್ಟು ಅವನ್ನ ರೂಮಲ್ಲಿ ಮಲಗಿಸಿ ನಿಧಾನಕ್ಕೆ ಎದ್ದೇಳಿ ಅಂದ್ಬಿಟ್ಟು ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಮತ್ತು ಇವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನು ಪೊಂಗಲ್ನ ಮಾಡಿದ್ದೆ. ಪೊಂಗಲ್ದು ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತ ಇದ್ದರೆ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ನಾನು ಯೂಟ್ಯೂಬ್ ಶಾರ್ಟ್ನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡಿ ಆ್ಯಂಡ್ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಈಗ ರೆಡಿ ಆಗೋದೊಂದು ಬಾಕಿ ಇದೆ. ಹಾಸನ್ಗೆ ಹೋಗ್ತಿರೋ ರೀಸನ್ ಬಂದುಬಿಟ್ಟು ಒಂದು ಅಜ್ಜಿಗೆ ಹುಷಾರಿರಲಿಲ್ಲ, ನೋಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ರೀಸನು. ಮತ್ತೊಂದು ರೀಸನ್ ಬಂದುಬಿಟ್ಟು ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಅಜ್ಜಿ ಮನೆ ಪಕ್ಕದಲ್ಲೇ ಹಾಕಿರೋದ್ರಿಂದ ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಇದ್ವಿ. ಇನ್ನು ಊರಿಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ರೆ ಸದ್ಯಕ್ಕೆ ಬರೋಕ್ಕಾಗಲ್ಲ, ಇನ್ನು ಹಾಸನ್ಗೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದ್ರ ಈಗ ಬಂದಿದ್ವಲ್ಲ ಅದಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ಕೊಂಡ್ವಿ ಎಲ್ಲರೂ ಅಂದರೆ ನಾನು, ನನ್ನ ಕಸಿನು ಮತ್ತು ನನ್ನ ದೊಡ್ಡಮ್ಮ, ಅಮ್ಮ, ಆರ್ಯ ಮತ್ತು ನನ್ನ ಕಸಿನ್ದು 2 ಮಕ್ಕಳಿದ್ದಾರೆ, ಅವರಿಬ್ಬರು. ಆ್ಯಂಡ್ ನಾನು ಯಾವಾಗಲೂ ಯೂಸ್ ಮಾಡೋ ಅಂಥ ಯೂಶುವಲ್ ಕಡ ಮತ್ತು ನಾನು ವಾಚ್ನ ವೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಚ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ನ, ಬೇಕಂದರೆ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಕಡದು ಹಾಕಿರ್ತೀನಿ, ಹೋಗಿ ಮತ್ತೊಂದ್ಸರಿ ಬೇಕಂದರೆ ಚೆಕ್ ಮಾಡ್ಕೋಬೋದು. ಮತ್ತು ಟ್ರೈನ್ ಬಂದುಬಿಟ್ಟು ಈಗ 3 o'clock or 3:30 ಬಂದುಬಿಡುತ್ತೆ ಟ್ರೈನು. ಸೊ 3:30 ಅಷ್ಟರಲ್ಲಿ ನಾವು ಅಲ್ಲಿ ಇರಬೇಕು. ಈ ರೈಲ್ವೆ ಸ್ಟೇಷನ್ ಏನು 1 kilometer ಇರೋದ್ರಿಂದ ಏನು ಗಾಬರಿ ಆಗುವಂಥದ್ದು ಏನಿರೋದಿಲ್ಲ, ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಆ್ಯಂಡ್ ಈ ಡ್ರೆಸ್ ಬಂದುಬಿಟ್ಟು ನಾನು ಇದನ್ನು ಆ್ಯಕ್ಚುಲಿ ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರದ್ದು ಕ್ವಾಲಿಟಿ ವೈಸ್ ಅಂತೂ 100 out of 100 ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡೋಕ್ಕೂ ತುಂಬ ಮಾಡ್ರನ್ ಆಗಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕೂಡ. ಇದ್ರದ್ದು ಲಿಂಕ್ ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಟಾಪ್ಸ್ ಎಲ್ಲ ನಾನು ಜಾಸ್ತಿ ಮೀಶೋ, ಫ್ಲಿಪ್ಕಾರ್ಟಲ್ಲೇ ಬೈ ಮಾಡೋದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸು ಕೂಡ ಅಷ್ಟೇ ಬಜೆಟಿಗೆ ತಕ್ಕಂತೆಯೇ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಯಾವಾಗಲೂ ನಾನು ಆನ್ಲೈನಲ್ಲೇ ಬೈ ಮಾಡೋದು, ಅದರಲ್ಲೂ ಮೀಶೋ, ಫ್ಲಿಪ್ಕಾರ್ಟಲ್ಲೇ ಬೈ ಮಾಡೋದು. ನಾವು ಚಿಕ್ಕವರಿದ್ದಾಗೆಲ್ಲ ತುಂಬಾ ಇಷ್ಟಪಟ್ಟು ಮಾವಿನಕಾಯಿನ ತಿಂತಾಯಿದ್ವಿ. ಬಟ್ ಈಗೆಲ್ಲ ಅಷ್ಟು ಇಷ್ಟ ಆಗಲ್ಲ, ಏನೋ ಅಪರೂಪಕ್ಕೂ ಒಂದ್ಸರಿ ಸಿಕ್ಕಿದಾಗ ತಿಂತೀವಿ ಅಷ್ಟೇ. ಬಟ್ ಚಿಕ್ಕವರಿದ್ದಾಗ ಅಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾಯಿದ್ವಿ. ಒಬ್ಬೊಬ್ಬರು 1, 2, 3 ಎಲ್ಲ ತಿನ್ಬಿಡ್ತಾ ಇದ್ವಿ. ಆ ಮಾವಿನಕಾಯಿ ಜೊತೆಗೆ ಉಪ್ಪು ಖಾರ ಇದ್ಬಿಟ್ರೆ ಅಂತೂ ಸ್ವರ್ಗ ಅಂತ ಅನ್ಸ್ಬಿಡುತ್ತೆ. ಯಾವ ಫಾಸ್ಟ್ ಫುಡ್ಡು ಇರಲ್ಲ ಇದ್ರ ಮುಂದೆ, ಆ ಥರ. ಆ್ಯಂಡ್ ಹೊರಟ್ವಿ ಫೈನಲಿ. ಊಟ ಎಲ್ಲ ಮನೇಲೇ ಮುಗಿಸ್ಕೊಂಡ್ವಿ, ಬಿಕಾಸ್ ಅಲ್ಲಿ ಹೋಗೋ ಅಷ್ಟಲ್ಲೇ ಹಾಸನ್ಗೆ ಲೇಟ್ ಆಗಿಬಿಡುತ್ತೆ. 5:30 ಹತ್ರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಊಟ ಮುಗಿಸ್ಕೊಂಡ್ವಿ. ಟ್ರೈನ್ಗೆ ಲೇಟ್ ಆದರೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೋಗೋಣ ಅಂದ್ಬಿಟ್ಟು ಒಂದು 10 minutes ಇರುವಾಗಲೇ ಬೇಗನೆ ಹೋದ್ವಿ. ಆ್ಯಂಡ್ ಬೇಕ್ರಿ ಹತ್ರ ಕೂಡ ಹೋಗಿ ಅಪ್ಪನಿಗೆ ಹೇಳ್ಬಿಟ್ಟು ಹೋಗ್ಬೇಕಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋಗೋಣ ಅಂದ್ಬಿಟ್ಟು ಒಂದು 10 minutes ಬೇಗನೆ ಹೊರಟ್ವಿ. ಆ್ಯಂಡ್ ಎಲ್ಲಿಗೆ ಹೋದ್ರೂ ಬ್ಯಾಗ್ ಅಂತೂ ಇರಲೇಬೇಕು, ಬಿಕಾಸ್ ಅವನಿಗಂತೂ ಯಾವಾಗಲೂ 1-2 ಜೊತೆ ಬಟ್ಟೆ, ಡೈಪರ್ ಮತ್ತು ಒಂದು ಟಾನಿಕ್ಸ್ಗಳೇನಿರುತ್ತೆ ಅದೆಲ್ಲ ಎತ್ಕೊಂಡು ಇರಲೇಬೇಕು. ನಾನು ಎಲ್ಲೇ ಹೋದ್ರೂ, 1 ಡೇಗಂತ ಹೋದ್ರೂ ಅಷ್ಟೇ ಎಲ್ಲ ತಗೊಳ್ಳೇಬೇಕು. ಈಗ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ. ಇದೇ ನಮ್ಮ ಊರಿನ ರೈಲ್ವೆ ಸ್ಟೇಷನ್. ಇದು ಹಳೆ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಬಂದ್ಬಿಟ್ಟು ಹೊಸದಾಗಿ ಮಾಡಿದ್ದಾರೆ, ಇದು ಹೊಸ ರೈಲ್ವೆ ಸ್ಟೇಷನ್. ಇವತ್ತು ಟ್ರೈನ್ ಬರೋದು ಸ್ವಲ್ಪ ಲೇಟ್ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡಿದ್ವಿ. ಯಾವತ್ತಾದರೂ ಬೇಗ ಹೊರಡೋಣ ಅಂದ್ಕೊಂಡು ಬಂದರೆ ಟೈಮ್ ಆಗಿಬಿಡುತ್ತೆ ಟ್ರೈನ್ಗೆ ಅಂತ, ಆವತ್ತೇ ಲೇಟ್ ಆಗಿಬಿಡುತ್ತೆ. ಯಾವತ್ತಾದರೂ ಒಂದು 2 ನಿಮಿಷ ಲೇಟಾಗಿ ಬಂದ್ರೂ ಆವತ್ತು ಟ್ರೈನ್ ಮಿಸ್ಸೇ ಆಗಿಬಿಡುತ್ತೆ. ನನ್ನ ಮಗ ಮತ್ತು ಅಕ್ಕನ ಮಕ್ಕಳಂತೂ ತುಂಬಾ ತುಂಟರು, ತುಂಬಾ ಕೀಟ್ಲೆ ಮಾಡ್ತಾಯಿದ್ರು. ಆರ್ಯನೇ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸುಮ್ಮನೆ ಇದ್ದ. ಅಕ್ಕನ ಮಕ್ಕಳಂತೂ ತುಂಬಾ ಕೀಟ್ಲೆ ಮಾಡ್ತಾಯಿದ್ರು. ಹಂಗೂ ಹಿಂಗೂ ಲೇಟಾಗಿ ಹತ್ರ 4:30 ಆಗೋಯ್ತು ಟ್ರೈನ್ ಬರೋದು. ಆ್ಯಕ್ಚುಲಿ ಟ್ರೈನ್ ಬಂದುಬಿಟ್ಟು 3:30 ಬರಬೇಕಿತ್ತು, ಬಟ್ 1 hour ಡಿಲೇ ಆಗೋಯಿತು. ಆ್ಯಂಡ್ ನಾವು ಕೂಡ ಹೋಗಿ ರೀಚ್ ಆಗೋದು ಲೇಟೇ ಆಗಿಬಿಡುತ್ತೆ.
ಆ್ಯಂಡ್ ಹತ್ಬಿಟ್ಟು ಟ್ರೈನಾಗಿ ಕೂತ್ಕೊಂಡ್ವಿ. ಇನ್ನು ನಾವು ರೀಚ್ ಆಗೋದು 1 ಅವರ್ ಮೇಲೆ ಆಗುತ್ತೆ. ಹತ್ತತ್ರ 1.5 ಅವರೇ ಆಗಿಬಿಡುತ್ತೆ. ಹಾಸನ್ ಬಂದುಬಿಟ್ಟು ನಮ್ಮ ಸ್ವಂತ ಊರು ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಹುಟ್ಟಿರೋದು ಅಲ್ಲೇ ಆ್ಯಂಡ್ ಅಪ್ಪನೂರು ಅದೇನೆ, ಅಮ್ಮನೂರು ಅದೇನೆ. ಸೊ ಹಾಗಾಗಿ ಅದು ನಮ್ಮ ಸ್ವಂತ ಊರು ಅಂತಲೇ ಹೇಳ್ಬೋದು. ಇವರು ಬಿಸ್ನೆಸ್ ಮೇಲೆ ಅಮ್ಮ ಮತ್ತು ಅಪ್ಪ ಈ ಕಡೆ ಬಂದು ಸೆಟಲ್ ಆಗಿರೋದು. ನಾನು 1 ವರ್ಷದ ಬೇಬಿ ಇದ್ದಾಗ ಇಲ್ಲಿ ಬಂದು ಸ್ಟೇ ಆಗಿರೋದು. ಆಗಿಂದನೂ ಕೂಡ ಇಲ್ಲೇ ಇರೋದು. ನೋಡ್ತಾ ನೋಡ್ತಾ ಹಾಸನ್ ಬಂದೇ ಬಿಡ್ತು. ಅಲ್ಲಿ ಟ್ರೈನ್ ಎಷ್ಟು ಲೇಟ್ ಆಯಿತು ಅಷ್ಟು ಫಾಸ್ಟಾಗಿ ಟ್ರೈನ್ ಕೂಡ ಬಂತು. ಆ್ಯಂಡ್ ಅಮ್ಮ ದೊಡ್ಡಮ್ಮ ಮಕ್ಕಳೆಲ್ಲ ಅಲ್ಲೇ ಇಳ್ಕೊಂಡ್ರು. ನಾವು ಸ್ವಲ್ಪ ಸಿಟಿನಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಕಸಿನ್ ಸಿಟಿಗೆ ಅಲ್ಲೇ ಡ್ರಾಪ್ ಹಾಕ್ಸ್ಕೊಂಡ್ವಿ ಆಟೋ ಅವ್ರ ಹತ್ರ. ನಾವು ಹೋಗಿದ್ದ ಕೆಲಸ ಆಗಲಿಲ್ಲ ಅಲ್ಲಿ. ಸೊ ರಿಟರ್ನ್ ಆದ್ವಿ ಅಲ್ಲಿಂದ. ಇದೇನೆ ಹಾಸನ್ದು ಅಜ್ಜಿ ಅವ್ರದ್ದು ಏರಿಯಾ ಬಂದ್ಬಿಟ್ಟು. ಆ್ಯಂಡ್ ನಮ್ಮ ದೊಡ್ಡ ಮಾವ ಕೂಡ ದೊಡ್ಡ ಅತ್ತೆ ಕೂಡ ಅಲ್ಲೇ ಇದ್ರು. ಆ್ಯಂಡ್ ಅವ್ರದ್ದು ಮನೆ ಪಕ್ಕದಲ್ಲೇ. ನಮ್ಮ ಮಾವ ಅಂತೂ ನನಗಿಂತ ಫುಲ್ ಎಕ್ಸೈಟ್ ಆಗಿ ವಿಡಿಯೋ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಎಕ್ಸಿಬಿಷನ್ ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ, ಅಜ್ಜಿ ಮನೆ ಪಕ್ಕದಲ್ಲಿ ಅಂದರೆ ಜಸ್ಟ್ ಒಂದು 2 ಹೆಜ್ಜೆನೂ ಇಲ್ಲ, ಪಕ್ಕದಲ್ಲೇ ಇರೋದು ಎಕ್ಸಿಬಿಷನ್. ಸೊ ಅದಕ್ಕೋಸ್ಕರ ಅಂತಲೇ ಹೇಳ್ಬಿಟ್ಟು ಬಂದಿದ್ದು. ಎಕ್ಸಿಬಿಷನ್ ಹಾಕಿರೋ ಜಾಗ ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವ್ರದ್ದೇನೆ. ಮಕ್ಕಳಂತೂ ಎಕ್ಸಿಬಿಷನ್ಗೆ ಹೋಗೋಕೆ ಅಂತ ತುಂಬ ಎಕ್ಸೈಟಾಗಿ ಆಟ ಆಡ್ತಿದ್ರು. ನಮ್ಮ ಬ್ಯಾಡ್ ಲಕ್ ಅಂತ ಅನಿಸುತ್ತೆ. ಇವತ್ತು ಎಕ್ಸಿಬಿಷನ್ ಸ್ಟಾರ್ಟ್ ಆಗೋದು 6:30ಗೆ. ನಾವು ಹೋದ್ರಾಯ್ತು ಅಂತ ವೆಯ್ಟ್ ಮಾಡ್ತಾ ಇದ್ವಿ. 7 o'clock ತುಂಬಾ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಎಕ್ಸಿಬಿಷನ್ ಕೂಡ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಕ್ಯಾನ್ಸಲ್ ಅಂತಲೇ ಹೇಳಿಬಿಟ್ರು. ನಾವು ಮನೆಯಿಂದ ಬರ್ತಾ ಡ್ರೈ ಗೋಬಿ ತಂದಿದ್ವಿ. ಆ ಗೋಬಿನ ನಾವೆಲ್ಲರೂ ಗೋಬಿ ಮಾಡ್ಕೊಂಡು ಇಲ್ಲೇನೆ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲರೂ ಕುತ್ಕೊಂಡು ತಿನ್ಕೊಂಡ್ವಿ. ನಾವು ಹೋಗಿ ನೋಡ್ತಾನೆ ಇದ್ವಿ, ಮಳೆ ಕಡಿಮೆ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ನಮ್ಮ ಬೇಜಾರಿಗಿಂತ ಪಾಪ ಮಕ್ಕಳು ಬೇಜಾರ ನೋಡೋಕ್ಕಾಗ್ತಾ ಇರಲಿಲ್ಲ. ತುಂಬಾ ಎಕ್ಸೈಟಿಂದ ಕಾಯ್ತಾ ಇದ್ರು ಹೋಗೋಕ್ಕೆ. ತುಂಬಾ ಬೇಜಾರಾಯಿತು. ಇಷ್ಟು ದೂರ ಬಂದುಬಿಟ್ಟು ಎಕ್ಸಿಬಿಷನ್ಗೋಸ್ಕರನೇ ಬಂದುಬಿಟ್ಟು ಹೋಗೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅದೇ ಅಜ್ಜಿ ಮನೆ ಇಲ್ಲೇ ಪಕ್ಕದಲ್ಲಿನೇ ಎಕ್ಸಿಬಿಷನ್. ನೀವೇ ನೋಡ್ತಾ ಇರ್ಬೋದು ಎಷ್ಟು ಹತ್ತಿರದಲ್ಲಿ ಇದೆ ಅಂತ ಎಕ್ಸಿಬಿಷನ್ನು. ನಾವು ಮಳೆ ಬರ್ತಾ ಇದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ಡೋರ್ ಇದೆ, ನಾವು ಹೋಗೋಕ್ಕೆ ಅಂತಲೇ ಹೇಳ್ಬಿಟ್ಟೇನೆ ಅದು ಡೋರ್ನ ಓಪನ್ ಮಾಡಿಸ್ಕೊಂಡಿರೋದು. ಆ ಡೋರಿಂದ ಹೊರಗೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಯಾರೂ ಜನ ಕೂಡ ಇರಲಿ ನಾವೇ ಇದೀವಲ್ಲ ಇಷ್ಟು ಜನ ಅಂದ್ಕೊಂಡು ಹೋದ್ವಿ. ಆ್ಯಕ್ಚುಲಿ ದೊಡ್ಡ ಗೇಮ್ಸ್ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ಬಟ್ ಏನು ಹಾಲ್ ಇದೆ ಅವ್ರದ್ದು, ಹಾಲಿಂದ ಮಾತ್ರ ಲೈಟ್ಸ್ ಏನೂ ಆಫ್ ಆಗಿರಲಿಲ್ಲ. ಜನ ಕೂಡ ಒಬ್ಬೊಬ್ರು ಇದ್ದರು ಅಷ್ಟೇ. ಮಳೆಲೂ ಕೂಡ ಬಂದಿದ್ದಾರೆ ಒಬ್ಬೊಬ್ಬರು. ಅಲ್ಲಿ ಯಾವುದೇ ಗೇಮ್ಸ್ಗೆ ನಾವು ಅಮೌಂಟ್ನ ಕೊಟ್ಟು ಆಡೋ ಅಗತ್ಯ ಇರಲಿಲ್ಲ. ಬಿಕಾಸ್ ಮಾವ ಮತ್ತು ದೊಡ್ಡಪ್ಪ ಅವ್ರ ಕಡೆಯಿಂದ ಎಲ್ಲ ಫ್ರೀಯಾಗಿ ಆಡೋ ಥರ ಇತ್ತು. ಸೊ ಮಕ್ಕಳಿಗೆಲ್ಲ ಆಟ ಆಡಿಸಿದ್ವಿ. ಆರ್ಯ ಕೂಡ ಆಟ ಅಳ್ತಾ ಇದ್ದ, ಅವನು ನಾನು ಆಟ ಆಡಲ್ಲ ಅಂತ ಹೇಳ್ಬಿಟ್ಟು. ನಾವು ಕೊಲಂಬಸ್ ಜಾಯಿಂಟ್ ವೆಲ್ ಎಲ್ಲ ಆಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದು ಮಕ್ಕಳು ಆಟ ಆಗಿರೋದ್ರಿಂದ ಇದನ್ನಷ್ಟೇ ಇಟ್ಟಿದ್ರು, ಅದನ್ನೆಲ್ಲ ಆಫ್ ಮಾಡಿಬಿಟ್ಟಿದ್ರು. ಸೊ ಆಟ ಆಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ಮಕ್ಕಳಾದರೂ ಆಟ ಆಡಿದ್ರಲ್ಲ ಅಂತ ಅಂದ್ಕೊಂಡು ಖುಷಿ ಪಟ್ವಿ. ಬಿಕಾಸ್ ನಮಗಿಂತ ಅವರೇ ಮೇಯ್ನಾಗಿ ಆಟ ಆಡಲಿ ಅನ್ನೋ ಥರ ಆಸೆ ಮಾಡ್ಕೊಂಡು ಬಂದಿದ್ದು. ಹಾಗೆ ಅಲ್ಲಿ ಶಾಪ್ಸ್ಗಳೆಲ್ಲ ಓಪನ್ ಆಗಿತ್ತು. ಬಿಕಾಸ್ ನೋಡೋಣ ಅಂದ್ಕೊಂಡು ಅವರು ಶಾಪ್ನೆಲ್ಲ ಓಪನಲ್ಲೇ ಇಟ್ಟಿದ್ರು. ಸ್ವಲ್ಪ ಹೊತ್ತು ತನಕ ನೋಡ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಕ್ಲೋಸ್ ಮಾಡೋ ಗ್ಯಾಪಲ್ಲಿ ನಾವು ಹೋದ್ವಿ. ಇನ್ನೇನು ಹತ್ತತ್ರ ಕ್ಲೋಸ್ ಮಾಡೋ ಟೈಮೇ ಆಗಿಬಿಟ್ಟಿತ್ತು. ನನಗೆ ಆ್ಯಕ್ಚುಲಿ 3D ಗೇಮ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಮಾಡಿದೆ, ಅದನ್ನು ಫ್ರೀಯಾಗಿ ಮಾಡಿದೆ. 3D ಗೇಮ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಆ್ಯಂಡ್ ತುಂಬಾ ಭಯ ಆಯಿತು ಕೂಡ, ಕಿರ್ಚ್ಕೊಂಡೆಲ್ಲ ಆಡ್ಬಿಟ್ಟಿದ್ದೀನಿ. ಅದು ವಿಡಿಯೋ ಇದೆ, ಬಟ್ ನಾನೇ ಅಪ್ಲೋಡ್ ಮಾಡಿಲ್ಲ. ನನಗೆ ಶೇಮ್ ಅಂತ ಅನಿಸ್ಬಿಡ್ತು ಅದನ್ನ ನೋಡಿಬಿಟ್ಟು. ಸೊ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಹೋದ ಸಾರಿ ಇಲ್ಲೇ ಹಾಕಿದ್ರು ಎಕ್ಸಿಬಿಷನ್ನ, ಆಗ ಇನ್ನೂ ತುಂಬಾ ಚೆನ್ನಾಗಿತ್ತು. ಬಟ್ ಈ ಸಲ ಅಷ್ಟು ಚೆಂದ ಅಂತೇನು ಅನಿಸ್ಲಿಲ್ಲ. ಹೋದ ಸಾರಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಫಿಶ್ ಅಕ್ವೇರಿಯಂ ಆಗಿರ್ಬೋದು, ಮತ್ತು ಗೇಮ್ಸ್ಗಳು ಅಷ್ಟೇ ತುಂಬಾ ಗೇಮ್ಸ್ ಇತ್ತು. ಈ ಸಲ ಏನು ಅಷ್ಟೊಂದು ಗೇಮ್ಸ್ ಇದೆ ಅಂತಲೂ ಅನಿಸ್ಲಿಲ್ಲ. ಆ್ಯಂಡ್ ಶಾಪ್ ಕೂಡ ಅಷ್ಟೇ ತುಂಬ ಶಾಪ್ಗಳನ್ನ ಹಾಕಿದ್ರು ಈ ಸಲ. ಬಟ್ ಅಷ್ಟೊಂದು ಶಾಪ್ಸ್ಗಳು ಕೂಡ ಇರಲಿಲ್ಲ, ಕಡಿಮೆ. ಆ್ಯಂಡ್ ತಿನ್ನೋಕ್ಕೂ ಅಷ್ಟೇ ಅಲ್ಲಿ ನಾವು ಅಮೌಂಟ್ ಪೇ ಮಾಡೋ ಅಗತ್ಯ ಇರಲಿಲ್ಲ. ಸೊ ನಾವು ಬಜ್ಜಿ ಅದು ಇದು ಎಲ್ಲ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಬಟ್ ಏನು ಬೇಜಾರಂದರೆ ನಾವು ಗೇಮ್ ಆಡೋಕ್ಕಾಗಲಿಲ್ಲ ಅನ್ನೋದನ್ನು ಬೇಜಾರು ಬಿಟ್ಟರೆ ಇನ್ನೇನು ಅನ್ನಿಸ್ಲಿಲ್ಲ. ಎಲ್ಲನೂ ಎಂಜಾಯ್ ಮಾಡ್ಕೊಂಡೇ ಬಂದ್ವಿ. ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ದೊಡ್ಡ ಗೋರಿಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಈ ಸಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅಲ್ಲೇ ಸ್ಟೇ ಆಗಿದ್ದರಿಂದ ಅಲ್ಲೇ ಹೋಗಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ಆಟ ಆಡಿಸ್ಕೊಂಡು ಬಂದ್ವಿ. ಮಕ್ಕಳಂತೂ ತುಂಬಾ ಹ್ಯಾಪಿಯಿಂದ ಆಟ ಆಡಿದ್ರು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಬಂದುಬಿಟ್ಟು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಲಾಟ್. ಬಾಯ್ ಬಾಯ್.